ಗೋಲ್ಡ್ ಪ್ರೈಸ್ ಗಗನಕ್ಕೇರಿದೆ. ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೋಲ್ಡ್ ಚೈನು ಅಥವಾ ಉಂಗುರ ಮಾಡಿಸಿದ್ರೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ದಾರಿ ಇದೆ, ಆದರೆ ನಾವು ಇಂಡಿಯನ್ಸ್ ಇಷ್ಟಪಡೋದು ಗೋಲ್ಡ್ ಜ್ಯುವೆಲ್ರಿಗಳನ್ನ. ನೀವು ಗೋಲ್ಡ್ ಬೈ ಮಾಡುವಾಗ ಗೋಲ್ಡ್ ಪ್ರೈಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ವೇಸ್ಟೇಜ್ ಹಾಗೆ ಮೇಕಿಂಗ್ ಚಾರ್ಜಸ್ ಕೂಡ ಕೊಡ್ತೀರಾ. ಅದು ಅಲ್ಲದೆ ಗೌರ್ಮೆಂಟ್ ನಿಮ್ಮ ಹತ್ರ 3% GST ಕೂಡ ತಗೊಳುತ್ತೆ. ಫಸ್ಟ್ ಆಫ್ ಆಲ್ ನಾವು ಬೈ ಮಾಡೋ ಗೋಲ್ಡ್ ಜ್ಯುವೆಲ್ರಿ 22 ಕ್ಯಾರೆಟ್ ಆಗಿರುತ್ತೆ. ಅಂದರೆ 91.6% ಮಾತ್ರ ಅದರಲ್ಲಿ ಪ್ಯೂರ್ ಗೋಲ್ಡ್ ಇರುತ್ತೆ. ಅದು ನಿಮಗೆ ಹಾಲ್ ಮಾರ್ಕ್ ಇಲ್ಲದೆ ಸಿಕ್ಕಿದ್ರೆ ಆ ಪ್ಯೂರಿಟಿಗೂ ಗ್ಯಾರಂಟಿ ಇಲ್ಲ. ನೀವು ಕೇಳ್ಬೋದು ಗೋಲ್ಡ್ ಬಾರ್, ಬಿಸ್ಕೆಟ್ಸ್ ಅಥವಾ ಕಾಯಿನ್ಸ್ಗಳನ್ನ ತೊಗೊಬೋದಲ್ಲ ಅಂತ. ಹೌದು, ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಏನೋ ಕಮ್ಮಿ ಇರುತ್ತೆ, ಆದರೆ ನೀವು GSTನ ಕಟ್ಟಲೇಬೇಕಾಗುತ್ತೆ. ಅದು ಅಲ್ಲದೆ ಮನೇಲಿ ಅಷ್ಟೊಂದು ಗೋಲ್ಡ್ ಇಟ್ಕೊಳ್ಳೋದು ಸೇಫ್ ಕೂಡ ಅಲ್ಲ. ಬ್ಯಾಂಕ್ ಲಾಕರಲ್ಲಿ ಇಡೋಣ ಅಂದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಕೊಡಬೇಕು. ಹಾಗಂತ ಗೋಲ್ಡ್ನ ಬೈ ಮಾಡಲೇಬಾರ್ದು ಅಂತ ಅಲ್ಲ, ಫಿಸಿಕಲ್ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಥರ ಬೈ ಮಾಡಬೇಡಿ, ಅದು ಒಂದು ಎಮೋಷನ್ ಅಷ್ಟೇ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗೋಲ್ಡ್ ETFs, ಸಾವರಿನ್ ಗೋಲ್ಡ್ ಬಾಂಡ್ಸ್ ಈ ಥರ ತುಂಬಾ ಆಪ್ಷನ್ಸ್ ಇದೆ. ಇದರಲ್ಲಿ ಯಾವುದು ಬೆಸ್ಟ್ ಆಪ್ಷನ್ ಅಂತ ಕಮೆಂಟ್ ಮಾಡಿ ತಿಳಿಸಿ.